ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ತುಂಬಾ ಸುಲಭವಾಗಿ ಮತ್ತು ರುಚಿಯಾಗಿ ದಪ್ಪ ಮೆಣಸಿನಕಾಯಿ ಪಲ್ಯ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾನು 1/4 kg ಅಷ್ಟು ದಪ್ಪ ಮೆಣಸಿನಕಾಯಿ ತಗೊಂಡಿದ್ದೀನಿ. ಇದು ಖಾರ ಮೀಡಿಯಂ ಖಾರ ಕಣ್ರಿ, ಖಾರ ಜಾಸ್ತಿ ಇರೋದಿಲ್ಲ. ಇದನ್ನ ನೀರಲ್ಲಿ 2 ಸಲ ಚೆನ್ನಾಗಿ ತೊಳ್ಕೊಬೇಕು ಮೆಣಸಿನಕಾಯಿನ. ನಂತರ ಇದನ್ನ ತುಂಬೆಲ್ಲ ತೆಗೆದ್ಬಿಟ್ಟು ಅದನ್ನ ನೋಡ್ರಿ 4 ಭಾಗವಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ರಿ ಈ ರೀತಿ 4 ಭಾಗವಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ದಪ್ಪ ಮೆಣಸಿನಕಾಯಿ ಪಲ್ಯ ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಕಣ್ರಿ, ಮತ್ತೆ ತೂಕ ನಿಯಂತ್ರಣಕ್ಕೆ ಇರುತ್ತೆ. ಅಂದ್ರೆ ವೇಟ್ ಲಾಸಿಗೆ ತುಂಬಾನೇ ಒಳ್ಳೇದಿದು. ಮತ್ತೆ ಹೃದಯ ಹಾರ್ಟಿಗೂ ಒಳ್ಳೇದು, ಕಣ್ಣಿಗೂ ಒಳ್ಳೇದು, ಆಲ್ಮೋಸ್ಟ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಕಣ್ರಿ ಈ ಪಲ್ಯ. ನೋಡಿ, ಎಲ್ಲಾನು ಇದೇ ರೀತಿನೇ ನಾವು ಕಟ್ ಮಾಡ್ಕೊಳ್ಳೋಣ ಮೆಣಸಿನಕಾಯಿನ. ನೋಡ್ರಿ ಎಲ್ಲಾನು ಕಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ನಾನಿಲ್ಲಿ ಒಂದು ಈರುಳ್ಳಿ, ಒಂದ್ ಮೀಡಿಯಂ ಸೈಜ್ ಒಂದ್ ಈರುಳ್ಳಿ ಮಾತ್ರ ಕಟ್ ಮಾಡ್ಕೊಂಡಿದೀನಿ. ಸ್ವಲ್ಪ ಕರಿಬೇವು, ನೋಡ್ರಿ ಮುಂಚೆನೆ ಹುಣಸೆ ಹುಳಿ ನೆನೆ ಹಾಕಿದ್ದೆ, ಅದು ಹುಳಿ ಮಾತ್ರ ನಾನು ತಗೊಂಡಿದ್ದೀನಿ. ಹಾಗೆ ಶೇಂಗಾ ಮತ್ತೆ ಕುಶನಿ ಕಾಳನ್ನ ಚೆನ್ನಾಗಿ ಹುರ್ಕೊಂಡು ಅದನ್ನ ಪುಡಿ ಮಾಡ್ಕೊಂಡಿದೀನಿ ಮುಂಚೆನೆ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ನಂತರ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಹಾಕೊಂಡು ಅದು ತಾಳಿಸ್ಕೋಬೇಕು ಸಾಸಿವೆ ಜೀರಿಗೆನ. ನೆಕ್ಸ್ಟ್ ಕರಿಬೇವು ಹಾಕೊಳ್ಳೋಣ. ಕತ್ತರಿಸಿದ ಈರುಳ್ಳಿನೂ ಹಾಕಿ ಗೋಲ್ಡನ್ ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ಗೋಲ್ಡನ್ ಕಲರ್ ಬರ್ಬೇಕು ಕಣ್ರಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಅದು ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ, ಎಣ್ಣೆಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ. ಒಂದ್ 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಕ್ಯಾಪ್ಸಿಕಮ್ನ. ಎಣ್ಣೆಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ದಪ್ಪ ಮೆಣಸಿನಕಾಯಿ ಪಲ್ಯ ಚಪಾತಿ, ಅನ್ನ, ರಾಗಿ ರೊಟ್ಟಿ, ಜೋಳದ ರೊಟ್ಟಿಗೆ ತುಂಬಾನೇ ಕಾಂಬಿನೇಷನ್ ಕಣ್ರಿ. ಸೈಡ್ ಡಿಶ್ಗಂತೂ ತುಂಬಾನೇ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಸ್ವಲ್ಪ ಬೆಲ್ಲದ ಪುಡಿ ಹಾಕೊಳ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ನೆಕ್ಸ್ಟ್ ಹುಣಸೆ ಹುಳಿ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಳಿ. ನಂತರ 1 ಟೇಬಲ್ ಸ್ಪೂನು ನಾನಿಲ್ಲಿ ಕಲ್ಲುಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅರ್ಧ ಟೇಬಲ್ ಸ್ಪೂನ್ ಕಿಂತನೂ ಕಡಿಮೆ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಳ್ತಾ ಇದ್ದೀನಿ 2 ಸ್ಪೂನು. ನೋಡ್ರಿ, ಖಾರ ಕಡಿಮೆ ಇದ್ರೆ ನೀವು 1 ಸ್ಪೂನ್ ಖಾರ ಪುಡಿ ಹಾಕೋಬಹುದು. ನಾನಿಲ್ಲಿ ಮೀಡಿಯಂ ಖಾರ ಇರೋದ್ರಿಂದ ನಾನಿಲ್ಲಿ ಖಾರ ಪುಡಿ ಹಾಕೊಳ್ತಾ ಇಲ್ಲ. ಇದಕ್ಕಿಂತನೂ ದಪ್ಪ ಮೆಣಸಿನಕಾಯಿ ಬರುತ್ತೆ ಗೊತ್ತಾ, ಕ್ಯಾಪ್ಸಿಕಮ್, ಅದು ಖಾರ ಲೆಸ್ ಇರುತ್ತೆ ಕಣ್ರೆ, ಅದಕ್ಕೆ ನಾವು ಖಾರ ಪುಡಿ ಹಾಕೋಬೇಕಾಗುತ್ತೆ. ನೋಡ್ರಿ, ನಾನಿಲ್ಲಿ ಒಂದ್ ಸ್ವಲ್ಪ ನೀರ್ ಸೇರ್ಸ್ಕೊಳ್ತಾ ಇದ್ದೀನಿ ಬೇಯ್ಲಿಕ್ಕೆ. ಸ್ವಲ್ಪ ಅದು ಒಂದ್ 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಒಂದ್ ಮುಚ್ಚಿಬಿಟ್ಟು ಒಂದ್ 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡ್ರಿ 5 ನಿಮಿಷ ಆಯ್ತು, ಬೆಂದಿದೆ ಪಲ್ಯ, ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಶೇಂಗಾ ಬೀಜ, ಕುಶನಿ ಕಾಳು ಹುರಿದ್ಬಿಟ್ಟು ನಾವು ಪುಡಿ ಮಾಡ್ಕೊಂಡಿದೀವಲ್ವಾ, ಅದನ್ನ ಸ್ವಲ್ಪ ಸೇರ್ಸ್ಕೊಳನ್ರಿ. ನೋಡ್ರಿ, ಈ ಪುಡಿನ ನಾವು ಮುಂಚೆನೆ ಮಾಡಿಡ್ಕೊಂಡ್ರೆ ಬದ್ನೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ಕೋಬಹುದು, ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ಕೋಬಹುದು. ಪ್ರತಿಯೊಂದು ಪಲ್ಯಕ್ಕೂ ಇದು ಬೇಕೇ ಬೇಕು ಕಣ್ರಿ. ನಾವು ಮುಂಚೆನೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಕಣ್ರಿ ಮನೆಯಲ್ಲಿ. ಇದು ಪುಡಿ ಹಾಕೋದ್ರಿಂದ ಪಲ್ಯ ತುಂಬಾನೇ ಸೂಪರ್ ಆಗಿ ಟೇಸ್ಟಿ ಇರುತ್ತೆ ಕಣ್ರಿ, ತುಂಬಾನೇ ಚೆನ್ನಾಗಿರುತ್ತೆ. ಸುವಾಸನೆಯ ದಪ್ಪ ಮೆಣಸಿನಕಾಯಿ ಪಲ್ಯ ಸಿದ್ಧವಾಗಿದೆ ಕಣ್ರಿ. ಇದು ಚಪಾತಿ, ಅನ್ನ ಅಥವಾ ದೋಸೆ ಜೊತೆ ಸರ್ವ್ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಈ ಪಲ್ಯ ರೆಸಿಪಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.